ಗುಡ್ ಮಾರ್ನಿಂಗ್ ಮೈ ಡೇ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗಾಯ್ಸ್, ನನಗಂತೂ ತುಂಬಾ ಖುಷಿ ಕೊಡ್ತೈತೆ. ನಿಮ್ಮ ಕಡೆಯಿಂದ ಸಪೋರ್ಟ್ ಹೆಚ್ಚಿಗೆ ಸಿಗ್ತೈತೆ. ಇದೇ ಥರ ಇನ್ನೂ ಹೆಚ್ಚಿಗೆ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ವೀಡಿಯೋಸ್ಗೆ ಅಟ್ಲೀಸ್ಟ್ ಏನಾದ್ರು ಚೇಂಜಸ್ ಇತ್ತು, ನಿಮಗೆ ಅಡಿಷ್ನಲ್ ಆಗಿ ಆ್ಯಡ್ ಆನ್ ಇತ್ತು ಅಂದ್ರೇನು ನನಗೆ ಹೇಳ್ಬೋದು. ಸೊ ಅದೇ ಥರ ವೀಡಿಯೋಸ್ನ ನಾನು ಮುಂದಕ್ಕೆ ಇಡೋಕ್ಕೆ ಇಷ್ಟಪಡ್ತೀನಿ ಗಾಯ್ಸ್, ಓಕೆನಾ? ಸೊ ಇನ್ನೂ ಯಾರ್ಯಾರು ನನ್ನದು ವೀಡಿಯೋ ನೋಡಿಲ್ವೋ ಆದಷ್ಟು ಬೇಗ ಹೋಗಿ ನೋಡ್ಕೊಂಬನ್ನಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅದೇ ಥರ ಏನಾದರೂ ಚೇಂಜಸ್ ಇತ್ತು ಅಂದ್ರೂ ಹೇಳ್ಬೋದು. ಸೊ ಗಾಯ್ಸ್, ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಆಲ್ಮೋಸ್ಟ್ ಅಲ್ಲಿ ಟೈಟಲಲ್ಲಿ ನೋಡಿರ್ತೀರಾ, ಕುಂದಾಪುರಕ್ಕೆ ಹೋಗ್ತಾ ಇದ್ದೀನಿ. ಕುಂದಾಪುರದಲ್ಲಿ ಬಂದು ಒಂದು ಪ್ರಸನ್ನ ಆಂಜನೇಯ ಸ್ವಾಮಿ ಟೆಂಪಲ್ ಬಗ್ಗೆ ಇವತ್ತಿನ ಹಿಸ್ಟಾರಿಕಲ್ ಸ್ಟೋರಿ ಆಗಿರುತ್ತೆ. ಸೊ 80 ಫೀಟ್ ಇದೆಯಂತೆ. ಬನ್ನಿ ಗಾಯ್ಸ್, 80 ಫೀಟ್ ಇರೋ ದೇವಸ್ಥಾನ ನೋಡಿಕೊಂಡು ಅದ್ರ ಸ್ಟೋರಿನ ಎಲ್ಲ ತಿಳ್ಕೊಂಬರೋಣ. ನಿಮ್ಮ ಇಷ್ಟ ಪ್ರಕಾರ ವೀಡಿಯೋಸ್ ಏನಾದರೂ ಇತ್ತು ಅಂದರೆ ನನಗೆ ಕಮೆಂಟ್ ಮೂಲಕ ಹೇಳ್ಬೋದು. ಸೊ ಆದಷ್ಟು ನಾನು ಪ್ರಯತ್ನ ಮಾಡಿಬಿಟ್ಟು ಆದಷ್ಟು ಬೇಗ ನಿಮ್ಮ ಮುಂದಕ್ಕೆ ಇಡೋಕ್ಕೆ ಇಷ್ಟಪಡ್ತೀನಿ. ಸೊ ಗಾಯ್ಸ್, ನಾನು ಎಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಮುರುಡೇಶ್ವರದಿಂದ ಕುಂದಾಪುರಕ್ಕೆ ಹೊರಟಿದ್ದೀನಿ. ಸೊ ಬನ್ನಿ ಗಾಯ್ಸ್, ಮುರುಡೇಶ್ವರದಿಂದ ಕುಂದಾಪುರವರೆಗೂ ಒಂದು ಜರ್ನಿ. Here we go. ಹಂಗಳೂರಿನ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನವು ಉಡುಪಿ ಜಿಲ್ಲೆಯ ಕುಂದಾಪುರದ ಸಮೀಪವಿರುವ ಒಂದು ಪ್ರಮುಖ ಆಧ್ಯಾತ್ಮಿಕ ತೀರ್ಥಕ್ಷೇತ್ರವಾಗಿದೆ. ಈ ದೇವಾಲಯವು ತನ್ನ 80 ಅಡಿ ಎತ್ತರದ ಹನುಮಂತನ ಪ್ರತಿಮೆಯಿಂದ ಪ್ರಸಿದ್ಧವಾಗಿದೆ. ಇದು ಕರ್ನಾಟಕದ ಅತಿದೊಡ್ಡ ಹನುಮಂತನ ಪ್ರತಿಮೆಗಳಲ್ಲೊಂದಾಗಿದೆ. ದೇವಾಲಯದ ಇತಿಹಾಸ ಮತ್ತು ಪ್ರತಿಮೆಯ ಸ್ಥಾಪನೆ. ಈ ದೇವಾಲಯದ ಪ್ರಮುಖ ಆಕರ್ಷಣೆ 80 ಅಡಿ ಎತ್ತರದ ಹನುಮಂತನ ಪ್ರತಿಮೆ. ಇದನ್ನು 2005ರಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆ ಅವರಿಂದ ಉದ್ಘಾಟಿಸಲಾಯಿತು. ಈ ಪ್ರತಿಮೆ ಹನುಮಂತನ ಶಕ್ತಿ, ಧೈರ್ಯ ಮತ್ತು ಭಕ್ತಿಯ ಸಂಕೇತವಾಗಿದೆ. ಇದನ್ನು ಒಂದು ದೊಡ್ಡ ಗ್ರಾನೈಟ್ ಕಲ್ಲಿನಿಂದ ಕೆತ್ತಲಾಗಿದೆ ಮತ್ತು ಹನುಮಂತನು ಗದೆ ಹಿಡಿದಿರುವಂತೆ ಚಿತ್ರಿಸಲಾಗಿದೆ. ಈ ಪ್ರತಿಮೆ ಭಕ್ತರಲ್ಲಿ ಭಯ ನಿವಾರಣೆ, ಶಕ್ತಿಯ ಹೆಚ್ಚಳ ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನು ಉಂಟುಮಾಡುತ್ತದೆ. ದೇವಾಲಯದ ವೈಶಿಷ್ಟ್ಯಗಳು. ವಾಸ್ತುಶಿಲ್ಪ. ದೇವಾಲಯವು ದಕ್ಷಿಣ ಭಾರತದ ಶೈಲಿಯಲ್ಲಿ ನಿರ್ಮಿತವಾಗಿದೆ. ಗೋಪುರಗಳು ಮತ್ತು ದೇವತೆಗಳ ಕೆತ್ತನೆಗಳಿಂದ ಅಲಂಕರಿಸಲಾಗಿದೆ. ದೇವಾಲಯದ ಸಂಕೀರ್ಣವು ರಾಮನಿಗೆ ಸಮರ್ಪಿತವಾದ ಹಲವಾರು ಸಣ್ಣ ದೇವಾಲಯಗಳನ್ನು ಒಳಗೊಂಡಿದೆ. ಪೂಜೆಗಳು ಮತ್ತು ಉತ್ಸವಗಳು. ಹನುಮಾನ್ ಜಯಂತಿಯ ಸಂದರ್ಭದಲ್ಲಿ ವಿಶೇಷ ಪೂಜೆಗಳು, ಆರತಿ ಸಮಾರಂಭಗಳು ಮತ್ತು ಉಪವಾಸ ಆಚರಣೆಗಳು ನಡೆಯುತ್ತವೆ. ಭಕ್ತರು ಈ ಸಮಯದಲ್ಲಿ ದೇವರ ಆಶೀರ್ವಾದ ಪಡೆಯಲು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಾರೆ. ಸೌಲಭ್ಯಗಳು. ದೇವಾಲಯವು ಭಕ್ತರಿಗೆ ಪೂಜೆ ಸಮಾರಂಭಗಳನ್ನು ನಡೆಸಲು ದೊಡ್ಡ ಸಭಾಂಗಣ, ಗ್ರಂಥಾಲಯ ಮತ್ತು ಪ್ರಸಾದವನ್ನು ನೀಡುವ ಕ್ಯಾಂಟೀನ್ ಅನ್ನು ಹೊಂದಿದೆ. ಸ್ಥಳ ಮತ್ತು ತಲುಪುವ ಮಾರ್ಗ. ಸ್ಥಳ: ಹಂಗಳೂರು, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ, ಕರ್ನಾಟಕ. ಉಡುಪಿ ನಗರದಿಂದ ದೂರ ಸುಮಾರು 36 ಕಿಲೋಮೀಟರ್. ಕುಂದಾಪುರದಿಂದ ದೂರ ಸುಮಾರು 2.5 ಕಿಲೋಮೀಟರ್. ತಲುಪುವ ಮಾರ್ಗಗಳು. ವಿಮಾನ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ದೇವಾಲಯಕ್ಕೆ ಟ್ಯಾಕ್ಸಿ ಅಥವಾ ಬಸ್ ಮೂಲಕ ತಲುಪಬಹುದು. ರೈಲು. ಕುಂದಾಪುರ ರೈಲು ನಿಲ್ದಾಣವು ಭಾರತದ ಪ್ರಮುಖ ನಗರಗಳೊಂದಿಗೆ ಸಂಪರ್ಕ ಹೊಂದಿದೆ. ರಸ್ತೆ. ಕುಂದಾಪುರವು ಕರ್ನಾಟಕ ಮತ್ತು ನೆರೆಯ ರಾಜ್ಯಗಳ ಪ್ರಮುಖ ನಗರಗಳಿಗೆ ರಸ್ತೆಯ ಮೂಲಕ ಉತ್ತಮ ಸಂಪರ್ಕ ಹೊಂದಿದೆ. ಈ ದೇವಾಲಯವು ಆಧ್ಯಾತ್ಮಿಕ ಶಾಂತಿ, ಶಕ್ತಿಯ ಸಂಕೇತವಾಗಿದ್ದು ಭಕ್ತರು ಮತ್ತು ಪ್ರವಾಸಿಗರಿಗೆ ಆಕರ್ಷಣೆಯ ಕೇಂದ್ರವಾಗಿದೆ. ಇದು ಹನುಮಂತನ ಭಕ್ತಿಗೆ ಸಮರ್ಪಿತವಾದ ಒಂದು ಪ್ರಮುಖ ತೀರ್ಥಕ್ಷೇತ್ರವಾಗಿದೆ. ಹಂಗಳೂರಿನ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದ 80 ಅಡಿ ಎತ್ತರದ ಹನುಮಂತನ ಪ್ರತಿಮೆಯ ದೃಶ್ಯಾವಳಿಗಳನ್ನು ಈ ವಿಡಿಯೋದಲ್ಲಿ ಕಾಣಬಹುದು. ಪ್ರಸನ್ನ ಆಂಜನೇಯ ದೇವಾಲಯವು ತನ್ನ ಭಕ್ತಿಗಾಗಿ ಒಂದು ಪ್ರಮುಖ ಧಾರ್ಮಿಕ ಸ್ಥಳವಾಗಿದ್ದು ಅದರ ದೈವಿಕ ಶಕ್ತಿ ಮತ್ತು ಪವಿತ್ರತೆಯೊಂದಿಗೆ ಮಹತ್ವವನ್ನು ಪಡೆಯುತ್ತಿದೆ. ಇದರ ಇತಿಹಾಸ ಹಾಗೂ ಪೌರಾಣಿಕ ಹಿನ್ನೆಲೆಗಳನ್ನು ವಿವರಿಸುವುದರಿಂದ ದೇವಾಲಯದ ಆಧ್ಯಾತ್ಮಿಕ ಮಹತ್ವವು ಹೆಚ್ಚಾಗುತ್ತದೆ. ದೇವಾಲಯದ ಸ್ಥಾಪನೆ ಮತ್ತು ಅದರ ಇತಿಹಾಸ. ಪ್ರಸನ್ನ ಆಂಜನೇಯ ದೇವಾಲಯವು ಹನುಮಾನ್ ದೇವರನ್ನು ಸಮರ್ಪಿತವಾಗಿದ್ದು ಆಂಜನೇಯನ ಆರಾಧನೆಯ ಬಗ್ಗೆ ತುಂಬು ಸಹಿತವಾದ ಪರಂಪರೆ ಇಡೀ ಕುಂದಾಪುರ ತಾಲೂಕಿನಲ್ಲಿದೆ. ದೇವಾಲಯವು ಸ್ಥಾಪನೆಯಾದ ಸಮಯದ ಕುರಿತು ಖಚಿತವಾದ ದಾಖಲೆಗಳಿಲ್ಲ, ಆದರೆ ವಿವಿಧ ಪೌರಾಣಿಕ ಮತ್ತು ಸ್ಥಳೀಯ ಕಥೆಗಳು ಅದರ ಸ್ಥಾಪನೆಗೆ ಸಂಬಂಧಿಸಿದಂತೆ ಅನೇಕ ರೂಪಗಳಲ್ಲಿ ತಲುಪಿವೆ. ಆಂಜನೇಯ ದೇವರನ್ನು ಪ್ರಸನ್ನ ಅಥವಾ ಹರಿಸಿದ ಎಂದೂ ಕರೆಯಲಾಗುತ್ತದೆ. ಇದು ಅವನ ಸಮಾಧಾನಕಾರಿ ಮತ್ತು ಶಾಂತಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಹನುಮಾನ್ ದೇವರು ಮಹಾಭಾರತದಲ್ಲಿ ಧರ್ಮ, ಶಕ್ತಿಯ ಪ್ರತೀಕವಾಗಿ ಪರಿಗಣಿಸಲಾಗಿದ್ದು ಆತನ ಆರಾಧನೆ ಇವತ್ತಿಗೂ ಪ್ರಚಲಿತವಾಗಿದೆ. ದೇವಾಲಯದ ಆಧ್ಯಾತ್ಮಿಕ ಮಹತ್ವ. ಪ್ರಸನ್ನ ಆಂಜನೇಯ ದೇವಾಲಯವು ಧರ್ಮ, ಭಕ್ತಿ ಮತ್ತು ಶಕ್ತಿಯ ಕೇಂದ್ರವಾಗಿದ್ದರೂ ಇದರ ವೈಶಿಷ್ಟ್ಯವೇನೆಂದರೆ ಇದು ಭಕ್ತರಿಗೆ ದೈವಿಕ ಶಾಂತಿ ಹಾಗೂ ಮನಸ್ಸಿನ ಶಕ್ತಿ ನೀಡುವ ಸ್ಥಳವಾಗಿದೆ.
ಈ ದೇವಾಲಯದಲ್ಲಿ ಪ್ರತಿ ವರ್ಷವೂ ಹನುಮಾನ್ ಜಯಂತಿ ಹಬ್ಬವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗುತ್ತದೆ ಮತ್ತು ಇದು ದೇವಾಲಯಕ್ಕೆ ಸೇರಿದ ಎಲ್ಲ ಭಕ್ತರಿಗೂ ಹಬ್ಬದ ಮಹತ್ವವನ್ನು ನೀಡುತ್ತದೆ. ಸ್ಥಳೀಯ ಮತ ಮತ್ತು ಆಚಾರಗಳು. ಹನುಮಾನ್ ದೇವಾಲಯವು ಕೃಷ್ಣ ಮತ್ತು ಪರಮೇಶ್ವರ ಸೇವೆಗಳಂತಹ ಆಚಾರಗಳನ್ನು ಅನುಸರಿಸುವ ಪರಂಪರೆಯನ್ನು ಹೊಂದಿದೆ. ದೇವಾಲಯದ ಮುಂಭಾಗದಲ್ಲಿ ನೆನೆಸಿದ ಹನುಮಾನ್ ಪ್ರತಿಮೆಗೆ ನೈವೇದ್ಯಗಳನ್ನು ಅರ್ಪಿಸುವುದು ಪ್ರತಿ ಭಕ್ತನ ಧರ್ಮವಾಗಿದೆ. ಇಲ್ಲಿನ ಭಕ್ತರು ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು, ಅನಾಹುತಗಳನ್ನು ಸರಿಸಲು ದೇವರ ಶಕ್ತಿಯನ್ನು ನಂಬಿ ದೇವಾಲಯಕ್ಕೆ ಭೇಟಿ ಕೊಡುವುದು ಸಾಮಾನ್ಯವಾಗಿದೆ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವ. ಇದು ನಿಲ್ಲುವ ಸ್ಥಳವಾಗಿದ್ದು, ದೇವಾಲಯದ ಸುತ್ತಮುತ್ತಲೂ ಅನೇಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಈ ದೇವಾಲಯವು ತುಳುನಾಡಿನ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತದೆ ಮತ್ತು ಇದು ಸಂಸ್ಕೃತಿ, ಧಾರ್ಮಿಕ ಆಚರಣೆಗಳು ಹಾಗೂ ಪೌರಾಣಿಕ ಕಥೆಗಳ ಪ್ರಚೋದನೆಗೆ ಕಾರಣವಾಗಿದೆ. ಪ್ರಾಸಂಗಿಕ ಸನ್ನಿವೇಶ. ಭಕ್ತರು ಇಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮೂಲಕ ತಮ್ಮ ಸಂಕಟಗಳನ್ನು ನಿವಾರಣೆಗೆ ಹಾಗೂ ಆತ್ಮಶಾಂತಿಗೆ ಶಕ್ತಿಯನ್ನು ಪಡೆಯುತ್ತಾರೆ. ದೇವಾಲಯದಲ್ಲಿ ಪ್ರತಿ ವರ್ಷವೂ ವಿವಿಧ ಹಬ್ಬಗಳು ಆಚರಿಸಲಾಗುತ್ತವೆ. ಅವುಗಳಲ್ಲಿ ಹನುಮಾನ್ ಜಯಂತಿ ಪ್ರಮುಖ ಹಬ್ಬವಾಗಿದೆ. ಇದೇ ರೀತಿ ಪ್ರಸನ್ನ ಆಂಜನೇಯ ದೇವಾಲಯವು ಕೇವಲ ಧಾರ್ಮಿಕ ತಿರುಗಾಟವೇ ಅಲ್ಲ, ಅದು ಸ್ಥಳೀಯ ಜನರ ಜೀವನದ ಶಕ್ತಿಯನ್ನು ಪ್ರತಿಬಿಂಬಿಸುವ ಸ್ಥಳವಾಗಿದ್ದು, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಅಭಿವೃದ್ಧಿಯ ಕೇಂದ್ರವಾಗಿದೆ. ದೇವಾಲಯದ ಇತಿಹಾಸ ಮತ್ತು ಸ್ಥಾಪನೆ. ಪ್ರಸನ್ನ ಆಂಜನೇಯ ದೇವಾಲಯವು ಹನುಮಾನ್ ದೇವರಿಗೆ ಸಮರ್ಪಿತವಾಗಿದೆ ಮತ್ತು ಅನೇಕ ದೀರ್ಘಕಾಲದ ಪರಂಪರೆಯೊಂದಿಗೆ ಕುಂದಾಪುರದಲ್ಲಿ ಆಂಜನೇಯನ ಆರಾಧನೆ ಪ್ರಚಲಿತವಾಗಿದೆ. ದೇವಾಲಯದ ಸ್ಥಾಪನೆಯ ಬಗ್ಗೆ ಖಚಿತ ದಾಖಲೆಗಳಿಲ್ಲ, ಆದರೆ ವಿವಿಧ ಪೌರಾಣಿಕ ಮತ್ತು ಸ್ಥಳೀಯ ಕಥೆಗಳು ಅದಕ್ಕೆ ಸಂಬಂಧಿಸಿದಂತೆ ಇನ್ನೂ ಪ್ರಚಲಿತವಾಗಿವೆ. ಹನುಮಾನ್ ದೇವರನ್ನು ಪ್ರಸನ್ನ ಎಂದೂ ಕರೆಯಲಾಗುತ್ತದೆ. ಇದು ಅವನ ಶಾಂತ ಮತ್ತು ಸಮಾಧಾನಕಾರಿ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಮಹಾಭಾರತದಲ್ಲಿ ಹನುಮಾನ್ ದೇವರು ಧರ್ಮ ಮತ್ತು ಶಕ್ತಿಯ ಪ್ರತೀಕವಾಗಿ ಪರಿಗಣಿಸಲ್ಪಟ್ಟಿದ್ದಾರೆ ಮತ್ತು ಅವನ ಆರಾಧನೆ ಇಂದಿಗೂ ಪ್ರಚಲಿತವಾಗಿದೆ. ದೇವಾಲಯದ ಆಧ್ಯಾತ್ಮಿಕ ಮಹತ್ವ. ಪ್ರಸನ್ನ ಆಂಜನೇಯ ದೇವಾಲಯವು ಧರ್ಮ, ಭಕ್ತಿ ಮತ್ತು ಶಕ್ತಿಯ ಕೇಂದ್ರವಾಗಿದ್ದರೂ ಇದರ ಪ್ರಮುಖ ವೈಶಿಷ್ಟ್ಯವೇನೆಂದರೆ ಇದು ಭಕ್ತರಿಗೆ ದೈವಿಕ ಶಾಂತಿ ಹಾಗೂ ಮನಸ್ಸಿನ ಶಕ್ತಿಯನ್ನು ನೀಡುವ ಸ್ಥಳವಾಗಿದೆ. ಇಲ್ಲಿ ಪ್ರತಿ ವರ್ಷವೂ ಹನುಮಾನ್ ಜಯಂತಿ ಹಬ್ಬವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗುತ್ತದೆ. ಇದು ದೇವಾಲಯಕ್ಕೆ ಸೇರಿದ ಎಲ್ಲ ಭಕ್ತರಿಗೆ ಭಕ್ತಿಯ ಉತ್ಸವವಾಗಿ ಗುರುತಿಸಲಾಗುತ್ತದೆ. ಸ್ಥಳೀಯ ಮತ ಮತ್ತು ಆಚಾರಗಳು. ಹನುಮಾನ್ ದೇವಾಲಯವು ಕೃಷ್ಣ ಮತ್ತು ಪರಮೇಶ್ವರ ಸೇವೆಗಳಂತಹ ಆಚಾರಗಳನ್ನು ಅನುಸರಿಸುವ ಪರಂಪರೆಯನ್ನು ಹೊಂದಿದೆ. ದೇವಾಲಯದ ಮುಂಭಾಗದಲ್ಲಿ ನೆನೆಸಿದ ಹನುಮಾನ್ ಪ್ರತಿಮೆಗೆ ನೈವೇದ್ಯಗಳನ್ನು ಅರ್ಪಿಸುವುದು ಭಕ್ತರ ಧರ್ಮವಾಗಿದೆ. ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ದೇವರ ಶಕ್ತಿಯನ್ನು ಅನುಭವಿಸಲು ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವ. ಇದು ತುಳುನಾಡಿನ ಪ್ರಮುಖ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕೇಂದ್ರವಾಗಿದ್ದು, ಇದರ ಸುತ್ತಮುತ್ತಲೂ ಅನೇಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ದೇವಾಲಯವು ಪೌರಾಣಿಕ ಕಥೆಗಳು, ಧಾರ್ಮಿಕ ಆಚರಣೆಗಳು ಮತ್ತು ಸಂಸ್ಕೃತಿಯ ಪ್ರಚೋದನೆಗೆ ಕಾರಣವಾಗುತ್ತದೆ. ಪ್ರಾಸಂಗಿಕ ಸನ್ನಿವೇಶ. ಭಕ್ತರು ಇಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮೂಲಕ ತಮ್ಮ ಸಂಕಟಗಳನ್ನು ನಿವಾರಣೆಗೆ ಮತ್ತು ಆತ್ಮಶಾಂತಿಗೆ ಶಕ್ತಿಯನ್ನು ಪಡೆಯುತ್ತಾರೆ. ಪ್ರತಿ ವರ್ಷವೂ ವಿವಿಧ ಹಬ್ಬಗಳು ಇಲ್ಲಿ ಆಚರಿಸಲಾಗುತ್ತವೆ ಮತ್ತು ಹನುಮಾನ್ ಜಯಂತಿ ಪ್ರಮುಖ ಹಬ್ಬವಾಗಿದೆ. ನನ್ನ ಪ್ರೀತಿಯ ಕುಟುಂಬ ಸದಸ್ಯರು, ನನ್ನ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ದಯವಿಟ್ಟು ನನ್ನ ಚಾನೆಲ್ ಲೈಫ್ ಮೇಕ್ ಚೇಂಜರ್ಗೆ ಚಂದಾದಾರರಾಗಿ ಮತ್ತು ನನ್ನ ಹೆಸರು ಜೈ. ಇನ್ನಷ್ಟು ವಿಡಿಯೋಗಳಿಗಾಗಿ ಇದೇ ರೀತಿ ಬೆಂಬಲ ನೀಡಿ.